ಬ್ಯಾಡಗಿ ಮೆಣಸಿನಕಾಯಿ ಅವಕ ಬೆಲೆ ಹೆಚ್ಚಳ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಫೆಬ್ರವರಿ 12ರಂದು 32,310 ಕ್ವಿಂಟಲ್ ಮೆಣಸಿನಕಾಯಿ ಮಾರಾಟ. ಬಿಜೆಪಿ ಕೈಗೊಂಬೆಯಾದ ಲೋಕಸಭಾ ಸ್ಪೀಕರ್ ಸಲೀಂ ಅಹಮದ್. ನಿವೃತ್ತ ಸೇನಾ ಮುಖ್ಯಸ್ಥ ನರವಣೆ ಆತ್ಮಚರಿತೆ ಪುಸ್ತಕ ಬಗ್ಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಸದನದಲ್ಲಿ ಚರ್ಚಿಸಲು ಮುಂದಾದರೆ ಅವಕಾಶ ಕಲ್ಪಿಸದಿರುವುದು ದುರ್ದೈವ. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಪ್ರತಿಭಟನೆ. ಕೇಂದ್ರ ಸರ್ಕಾರವು 4 ಸಂಹಿತೆಗಳ ಹಿಂಪಡೆಯುವಿಕೆ ಪ್ರತಿಭಟನೆ. ಹಾವೇರಿಯಲ್ಲಿ ರಾಜ್ಯ ಸರ್ಕಾರದ 1000 ದಿನಗಳ ಭರ್ಜರಿ ಸಾಧನಾ ಸಮಾವೇಶ ತಯಾರಿ. ಕೇಂದ್ರ ಸರ್ಕಾರ ವಿರುದ್ಧ ಹೆಸ್ಕಾಂ ಅಧಿಕಾರಿ ನೌಕರರಿಂದ ಸಾಂಕೇತಿಕ ಪ್ರತಿಭಟನೆ. ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರ 2026ರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಾಡಲು ಹೊರಟಿದೆ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ನೂರ್ ಅಹಮದ್ ಹೇಳಿಕೆ.